You have change? 100 ringgit change? ಎಷ್ಟಿದಕ್ಕೆ 3.9 ರಿಂಗಿಟ್ ಬಾಸ್ಕೆಟ್ ಇಲ್ಲ. ಯಮ್ಮಿ ಬ್ರೆಡ್ಸ್. ಏನು ಟಾರ್ಟ್ ಇದೆ ನೋಡೋಲ್ಲ, ಟಾರ್ಟ್, ಬಿಗ್ ಟಾರ್ಟ್, ಎಗ್ ಟಾರ್ಟ್. ಅದೇನ ಸ್ವೀಟ್ ಇರ್ಬೇಕು. ಇದು ಇದನ್ನು ಟಾರ್ಟೇ ಬಟ್ ಡಿಫ್ರೆಂಟ್ ಟಾರ್ಟ್. ಓಕೆ ಓಕೆ. ಐ ಲವ್ ಎಗ್ ಟಾರ್ಟ್ಸ್. ಹಾಂಗ್ಕಾಂಗಲ್ಲಿ ಎಗ್ ಟಾರ್ಟ್ ತಿಂದು ನನ್ನ ಫೇವ್ರೆಟ್. ಹೋಟೆಲ್ ಹತ್ರನೇ ಇದ್ದರೂ ನನಗೆ ಇಲ್ಲಿ ಬಂದು ತಿನ್ನೋಕ್ಕಾಗಿರಲಿಲ್ಲ. ಇವತ್ತು ಗೊತ್ತಾಯ್ತು ನನಗೆ. ಈ ಕಡೆ ಬಾ, ಹೊರಗಡೆ ಹೋಗುವ. ಐ ಲವ್ ತಿಂದಿ ಗುಡ್. ಬಿಸಿದ್ರೆ ಮತ್ತು ಚೆನ್ನಾಗಿರ್ತೈತೆ. ಹಾಂ ಹೇಳಿದ್ದು ಈ ಥರದ್ದು. ಮೊನ್ನೆ ಅಷ್ಟೇ ಬಾಬಿ ಹೇಳ್ತಾ ಇದ್ರಲ್ಲ, ನಾ ಇದು ಕೊಡ್ಸಿದೆ, ಯೂಸ್ ಆಯ್ತಾ, ಮಸ್ತ್ ಇದೆ, ನೀವು ತೊಗೊಳ್ರಿ ಅಂತ ಅಂದ್ರಲ್ಲ, ಅದು ತೊಗೊಳುವ, ಅದು ಚೆನ್ನಾಗಿದೆ ಅನ್ಸುತ್ತೆ. ಆ ಥರದ್ದು ಶೂ ಚಪ್ಪಲಿ ನೋಡೋ ಶೂ ಅಂಗಡಿ. ಹಾಂ ನೋಡ್ತೀನಿ ನಾನು. ಅಲ್ಲೊಂದು ಅವ್ರ ದೇವಸ್ಥಾನದೇನೋ ಸಂಬಂಧಪಟ್ಟಿದ್ದ ನೋಡ ಅಲ್ಲೋ. ಒಂದು 15 ಭಾಳ ಆಯ್ತು ಅನ್ಸಲಿಲ್ಲ. 300 ರೂಪಾಯಿ ಅದಕ್ಕೆ. ಚಪ್ಪಲಿ ಅಲ್ಲ ಅದು, ಚೆನ್ನಾಗಿದೆ. ಬೇಕಾ? ನಿಂಗೆ ಬೇಕಂದ್ರೆ ತಗೋ. ಬೇಕಾ? ನೀ ಏನೂ ತೊಗೊಂಡಿಲ್ಲ. ವಿನಿತಾ ಫುಲ್ ಬ್ರೆಡ್ ಶಾಪಿಂಗ್ ಮಾಡೋದು. ನನಗೆ ಎಷ್ಟು ಬೇಜಾರಾಗ್ತದೆ, ಇಷ್ಟು ದಿನ ಯಾಕೆ ಬರಲಿಲ್ಲ ಇಲ್ಲಿ ಅಂತ ತಗೊಂಡಿದ್ದು. ಬ್ರೆಡ್ಸ್ ಎಷ್ಟು ಎಗ್ ಟಾರ್ಟ್ ಹೋಟೆಲ್ ಪಕ್ಕದಲ್ಲೇ ಇಟ್ಕೊಂಡು ಇವತ್ತು ಲಾಸ್ಟ್ ಡೇ ಬಂದು ನನಗೆ ಗೊತ್ತಾಗಿದೆ ಎಗ್ ಟಾರ್ಟ್ ಇದೆ ಅಂತ ತಗೊಂಡು. ಅದೆಲ್ಲ ಸ್ಮೆಲ್ ಇದೆ, ಹೋಟೆಲ್ ಸ್ಮೆಲ್ ಇದೆ. ಫಿಶ್ ಇದೆ ಅಲ್ಲ ಅಲ್ಲಿ, ಫಿಶ್ ಮಾರ್ಕೆಟ್ ಇದೆ. ಫಿಶ್ ಮಾರ್ಕೆಟ್ ಹೋಗ್ಕೊಳವ. ನಾವೀಗ ಪನ್ನಾಂಗಲ್ಲಿರೋ ಫಿಶ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಲೋಕಲ್ ಫಿಶ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡ್ತೀವಿ ಈಗ. ಶೂ ಇದಾಗಲ್ಲ, ಬಾ ಇಲ್ಲ ನಿಮಗೆ ನೋಡ್ಕೊಂಡು ಹೋಗ್ಬಿಡ. ಬೇಡ ಶೂ ಇದಾಗತ್ತಲ್ಲ. ಫಿಶ್ ಸ್ಮೆಲ್ ಆಗತ್ತೆ ಆಮೇಲೆ. ಹಾಂ ಹೋದಲ್ಲೆಲ್ಲ ತಾನೇ ಫಿಶ್ ಸ್ಮೆಲ್. ಬಟ್ ನನಗೆ ಬ್ರೆಡ್ ಶಾಪಿಗೆ ಹೋಗಿ ನಂಗೆ ಯಾರು ತೊಗೋಬೇಕು ಯಾರು ತೊಗೋಬಾರ್ದು ಅಂತ ಹೇಳಿ ಆಗ್ಬಿಟ್ಟಿತ್ತು ಬ್ರೆಡ್ ಶಾಪಲ್ಲೇ. ಆದರೂ ಎಷ್ಟಾಗತ್ತೆ ಅಷ್ಟು ತೊಗೊಂಡೆ ನಾನು. ಈಗ ನೋಡ್ಬೇಕು, ಯಾರು ಖಾಲಿ ಮಾಡ್ತಿದ್ರೆ ನಾನು ಒಬ್ಬಳೇ ಖಾಲಿ ಮಾಡ್ತೀನಿ. ಐ ಆಮ್ ರೆಡಿ ಫಾರ್ ದ್ಯಾಟ್. ನನಗಂತೂ ಬೆಳಗ್ಗೆಪ್ಪ ಇಂಥ ಮಾರ್ಕೆಟು ರಶ್ ಇರುತ್ತೆ. ಕಲ್ಲೇಡಿ Rock crabs? Yeah, crabs. Oh my god. Nice. ಓಕೆ, ಸೊ ನಾವು ಬೆಳಗ್ಗೆ ಈ ಮಾರ್ಕೆಟಿಂದ ನಾವು ಹೋಗ್ತಾ ಇದ್ದೇವೆ ಪಾಸ್ ಆಗಿ.
ಬೆಳಗ್ಗೆ 8:30 ಆಗ್ತಾ ಬಂದಿದೆ. ಇದು 6 ಗಂಟೆಯಿಂದ ಹೀಗೆ ಇದೆ ಮಾರ್ಕೆಟು. 6 ಗಂಟೆಯಿಂದ ನಾವು ಹೋಟೆಲ್ ವಿಂಡೋದಿಂದ ನೋಡ್ತಾ ಇದ್ವಿ. ಇದು ಫುಲ್ಲು ಚೀಸ್, ಅದು ಚೀಸಿಂದೇ ಒಂದು ಸಪ್ರೇಟ್ ಅಂಗಡಿ ಇತ್ತಲ್ಲಿ. ತುಂಬ ಚೆನ್ನಾಗಿದೆ. ಬೆಳಗ್ಗೆನೇ ರಶ್ ಅಂದರೆ ರಶ್, ಒಂಥರ ಸಾಯಂಕಾಲ ಮಧ್ಯಾಹ್ನದ ಮೇಲೆ ಇರುತ್ತಲ್ಲ ಆ ರೀತಿ ಮಾರ್ಕೆಟ್ ಇದೆ. ತುಂಬ ಚೆನ್ನಾಗಿದೆ. ಸೊ ನಿಮಗೆ ಇಲ್ಲಿ ನಾನ್ ವೆಜ್ ಅಂದರೆ ಎಷ್ಟು ಇಷ್ಟ ಆಗುತ್ತೆ ಅಂತ ಹೇಳಲಿಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ಜನ ನಾನ್ ವೆಜ್ಜನ್ನು ಯಾವಾಗ ಬೇಕಾದ್ರೆ ತಿಂತಾರೆ, ಎಷ್ಟು ಬೇಕಾದ್ರೆ ತಿಂತಾರೆ. ಸೊ ನೀವು ನೋಡ್ಬೋದು. ತೆಗೆದಿಟ್ರು ಅವರು, ನೇತಾಕಿದ್ದು ಎಲ್ಲ ಕಟ್ ಮಾಡಿ ಇಟ್ಬಿಟ್ರು ಅಲ್ಲಿ. ಬಾ, ನಾವೀಗ ಹೋಟೆಲಿಗೆ ಬಂದ್ವಿ. ನಾವು ಬೇಗ ರೋಡ್ ಕ್ರಾಸ್ ಮಾಡಬೇಕು, ತುಂಬ ಟ್ರಾಫಿಕ್ ಇರುತ್ತೆ. ಇಲ್ಲೇ ಕ್ಲಿನಿಕ್ ಇತ್ತಲ್ಲೇ. ಸೊ ಹಾಂ ಆಯಿತು, ನಮ್ಮ ಹೋಟೆಲಿಗೆ ನಾವು ಬಂದ್ವಿ ಈಗ. ಇದೇ ನಮ್ಮ ಹೋಟೆಲ್ಲು. ನಾವು ಸ್ಟೇ ಮಾಡಿದ್ದು 3 days, 4 nights. ಬಾ, ಕಾರ್ ಬಂತಲ್ಲ, ಸೈಡ್ ಬಾ, ಸೈಡಿಗೆ ಬಾ.